ರಾಜ್ಯಪಾಲರಿಗೆ ತಡೆ ಹಿಡಿಯೋದಕ್ಕೆ ಯಾವುದೇ ರೀತಿಯಾದಂಥ ಅಧಿಕಾರ ಇಲ್ಲ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಇದು. ತಮಿಳುನಾಡಿನಲ್ಲಾಗ್ತಾ ಇರುವಂತಹ ರಾಜಕೀಯ ಹೈಡ್ರಾಮಾಗೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ 2018ರಲ್ಲಿ ಯಡಿಯೂರಪ್ಪ ಅವರ ಪ್ರಕರಣದಲ್ಲಿ ಅವಕಾಶವನ್ನ ನೀಡಲಾಗಿತ್ತು. ನಾರಾಯಣನ್, ಕಲಾಂ ಸೇರಿ ಹಲವು ಉದಾಹರಣೆಗಳಿದ್ದಾವೆ ಇತಿಹಾಸದಲ್ಲಿ. ವಾಜಪೇಯಿ ಅವರಿಗೂ ಕೂಡ ಸರ್ಕಾರ ರಚಿಸೋಕೆ ಅವಕಾಶ ನೀಡಲಾಗಿತ್ತು. ಇಲ್ಲಿ ತಮಿಳುನಾಡಿನಲ್ಲಿ ರಾಜ್ಯಪಾಲರು ಮಾಡ್ತಾ ಇರೋದು ಸರಿಯಲ್ಲ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕಾರಣಕ್ಕಾಗಿ ಈ ಹಿಂದೆ ಹಲವು ರಾಜ್ಯಪಾಲರು ಅವಕಾಶವನ್ನ ಕಲ್ಪಿಸಿದ್ರು. ಅವಕಾಶ ಕೊಡಬೇಕು, ಆ ನಂತರ ಬಹುಮತ ಸಾಬೀತುಪಡಿಸಬೇಕಷ್ಟೇ ಅಂತ ಹೇಳಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಗವರ್ನರ್ Excellency, he doesn't have powers to stop it. In Yediyurappa case, Karnataka, he gave a permission for the single largest party. Earlier also, at the time of Narayana, Kalam, there were so many incidents where the single largest party, including Atal Bihari Vajpayee, permission was being given from the government before the majority did vote of the ಅಲ್ಲಿ ತಮಿಳುನಾಡಲ್ಲಿ ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡೋಕ್ಕೆ ಅನ್ಕೊಂಡಿದೆ ಸರ್. political party, we know that they have to get an opportunity. They have to prove in the floor of the house. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.